ಆ ಕಾಂಪೌಂಡ್ ಚಂದ ಕಾಣಲಿ ಅಂತ. ಇದೇ ಕಾಂಪೌಂಡ್ನ ಹಿಂದ್ಗಡೆ ಕೂತು ಇದೇ ಹೋಲನ್ನೇ ಅದರಲ್ಲೇನೆ ಈತ ಗನ್ನಿಟ್ಟು 50 ಅಡಿ ದೂರದಿಂದ ಇದನ್ನು ಫೈರ್ ಮಾಡಿದ್ದಾನೆ. ಈ ರಿಕ್ಕಿಗೆ ಒಂದು ಹುಚ್ಚಿತ್ತು, ಏನಪ್ಪಾ ಅಂದ್ರೆ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗೋದು, ತಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು ಯಾವಾಗಲೂ ಕೂಡ. ಹಿಂಗಾಗಿ ಏನು ಅಂತಂದ್ರೆ ನೇರವಾಗಿ ಡ್ರೈವಿಂಗ್ ಸೀಟ್ ಮೇಲೇನೆ ಟಾರ್ಗೆಟ್ ಮಾಡಲಾಗಿತ್ತು. ಡೋರನ್ನ ಸೀಳಿದಂತ ಗುಂಡು ಸೀಟಿಗೆ ಬಡಿದು, ರಿಕ್ಕಿಯ ಭುಜಕ್ಕೆ ಅಂದರೆ ಆತನ ಕೈಗೆ ಬಡಿದು, ರಟ್ಟೆಗೆ, ಅಲ್ಲಿಂದ ಮೂಗಿಗೆ ಬಡಿದು, ಹಿಂದ್ಗಡೆ ಇರುವಂಥ ಗ್ಲಾಸ್, ಡೋರ್ನ ಗ್ಲಾಸ್ ಅದನ್ನು ಸೀಳಿ ಹೋಗಿದೆ ಅಂತಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟರ ಮಟ್ಟಿಗೆ ಫೈರ್ ಮಾಡಿರಬೇಕು. ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿ 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 ಆದಂಥ ವಿವರಗಳನ್ನು ಕಣ್ಣಿಗೆ ಕಟ್ಟದಂಗೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಹೇಳ್ತಾ ಇದ್ದಾರೆ. ಹೆಂಗಾಯ್ತು ಏನು ಇತ್ತಂತ ಆ ವೆಹಿಕಲ್ ಅನ್ನ ತೋರಿಸಿ ಬನ್ನಿ ನೋಡೋಣ. ದಿವಂಗತ ಮುತ್ತಪ್ಪರ ಇವರ ಎರಡನೇ ಪುತ್ರ ರಿಕ್ಕಿ ರೈ ಮೇಲೆ ತಡರಾತ್ರಿ ಗುಂಡಿನ ದಾಳಿ ನಡೆದಿದೆ. ಅದೃಷ್ಟವಶಾತ್ ಈ ಒಂದು ಇನ್ಸಿಡೆಂಟ್ ನಲ್ಲಿ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದೆ, ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ನಾನಿವಾಗ ಈ ಒಂದು ಇನ್ಸಿಡೆಂಟ್ ನಡೆದಂತ ಸ್ಥಳದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು. ಮೊದಲನೇದಾಗಿ ಈ ಒಂದು ಕಾರ್ ಏನ್ ಕಾಣಿಸ್ತಾ ಇದೆ, ನಿನ್ನೆ ರಾತ್ರಿ 12:30 ಸುಮಾರಿಗೆ ಬಿಡದಿಯ ನಿವಾಸದಿಂದ ರಿಕ್ಕಿ ರೈ ಅವರ ಗನ್ಮ್ಯಾನ್ ಜೊತೆ ಕಾರಿನ ಚಾಲಕನ ಜೊತೆ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿಯೇ ಏಕಾಏಕಿ ಶಾರ್ಪ್ ಶೂಟರ್ ಚಲಿಸುತ್ತಿದ್ದಂತ ಕಾರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ಆ ಕಾರಿನ ಡೋರ್ ನಲ್ಲಿ ಏನ್ ಕಾಣಿಸ್ತಿದೆ ಅಲ್ಲಿ ಗುಂಡು ತಗಲಿ ಅದು ಸಂಪೂರ್ಣವಾಗಿ ಓಲಾಗಿದೆ. ಜೊತೆಗೆ ಒಳಭಾಗ ಕೂಡ ಅಂದ್ರೆ ಸೀಟಿನ ಭಾಗ ಕೂಡ ತಗಲಿ, ಹಿಂಬದಿಯಲ್ಲಿ ಇದ್ದಂತ ಎಡಭಾಗದ ಡೋರಿಗೆ ಆ ಒಂದು ಬುಲೆಟ್ ತಗಲಿ, ಆ ನಂತರದಲ್ಲಿ ರಿಕ್ಕಿ ರೈಗೆ ಕೂಡ ತಗಲಿರುವಂತದ್ದು. ಪ್ರಮುಖವಾಗಿ ರಿಕ್ಕಿ ರೈ ಪ್ರತಿನಿತ್ಯ ಅವರೇ ಕಾರನ್ನ ಕೂಡ ಚಲಾಯಿಸ್ತಿರ್ತಾರೆ. ಆದ್ರೆ ನಿನ್ನೆ ರಾತ್ರಿ ಅವರು ಆ ಒಂದು ಕಾರನ್ನ ಚಲಾಯಿಸಿರಲಿಲ್ಲ. ನಿನ್ನೆ ಸಂಜೆ ಬೆಂಗಳೂರಿನಿಂದ 6 ಗಂಟೆ ಸುಮಾರಿಗೆ ಈ ಒಂದು ಮನೆಗೆ ಬರ್ತಾರೆ. 11:30 ಸುಮಾರಿಗೆ ವಾಪಸ್ ಬೆಂಗಳೂರಿಗೆ ತೆರಳಕ್ಕೆ ಹೋಗ್ತಾರೆ. ಬಿಡದಿ ಹತ್ರ ಹೋದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮತ್ತೊಂದೇನು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿಲ್ಲ ಅಂತೇಳಿ ವಾಪಸ್ ಬಿಡದಿಯ ನಿವಾಸಕ್ಕೆ ಬಂದು 1 ಗಂಟೆಗಳ ಕಾಲ ಸಮಯವನ್ನ ಕಳೀತಾರೆ. ಆನಂತರ 12:30 ಸುಮಾರಿಗೆ ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ಏಕಾಏಕಿ ಶಾರ್ಪ್ ಶೂಟರ್ ಈ ಒಂದು ಕಾರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಕಾಂಪೌಂಡ್ ಏನ್ ಕಾಣ್ತದೆ, ಕಾಂಪೌಂಡ್ ನ ಹಿಂಭಾಗ ಈಗಾಗಲೇ ಅದು ಲೇಔಟ್ ಮಾಡಿರುವಂತದ್ದು ಖಾಸಗಿ ವ್ಯಕ್ತಿಗಳ ಜಮೀನು. ಆ ಒಂದು ಕಾಂಪೌಂಡ್ ನ ಹಿಂಭಾಗದಲ್ಲಿ ಕುತ್ಕೊಂಡಿದ್ದಂತ ಶಾರ್ಪ್ ಶೂಟರ್ ಆ ಒಂದು ಓಲ್ ಏನ್ ಕಾಣ್ತಾ ಇದೆ ಆ ಓಲ್ ಮೂಲಕವಾಗಿ ನೇರವಾಗಿ ಆ ಗುಂಡಿನ ದಾಳಿಯನ್ನು ನಡೆಸಿರುವ ಒಂದು ಸುತ್ತಿನ ಫೈರ್ ಕೂಡ ಮಾಡಿದ್ದಾರೆ. ಆ ನಂತರದಲ್ಲಿ ಏಕಾಏಕಿ ಯಾವಾಗ ಒಂದು ಶಬ್ದ ಬರುತ್ತೆ ತಕ್ಷಣ ಕಾರನ್ನು ನಿಲ್ಲಿಸಿದಂತಹ ಆ ಡ್ರೈವರ್ ಏಕಾಏಕಿ ಕಾರನ್ನು ಕೂಡ ತೆಗೆದುಕೊಂಡು ಆಸ್ಪತ್ರೆಗೆ ತೆರಳುತ್ತಾರೆ. ಗಂಭೀರವಾಗಿ ರಿಕ್ಕಿಗೂ ಕೂಡ ಗಾಯ ಆಗಿರುತ್ತೆ, ಚಾಲಕ ಬಸವರಾಜು ಕೂಡ ಗಾಯ ಆಗಿರುತ್ತೆ. ಮೆಟಲ್ ಡಿಟೆಕ್ಟರ್ FSL ತಂಡ ಕೂಡ ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಯಾವ್ದಾರ ವಸ್ತುಗಳು ಸಿಗಬಹುದಾ ಅನ್ನೋದ್ರ ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋದ್ರ ಜೊತೆಗೆ ಸ್ಪಾಟ್ ಮಾರ್ಜರನ್ನು ಕೂಡ ಬಿಡದಿ ಠಾಣೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ಬಸವರಾಜ್ ಅಂತ ಕಾರಿನ ಚಾಲಕ ಏನಿದ್ದಾನೆ ಆತನ ದೂರಿನ ಅನ್ವಯ 3 ಜನರ ವಿರುದ್ಧ ಕೂಡ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ರಿಕ್ಕಿ ರೈ ಅವರ ಮೊದಲ ಪತ್ನಿ ಅನ್ನಪೂರ್ಣ ಜೊತೆಗೆ ರಾಕೇಶ್ ಮಲ್ಲಿ ಅಂತ ಜೊತೆಗೆ ನಿತೀಶ್ ಎಸ್ಟೇಟ್ ಅಂತ ಇವರ ಮೇಲೆ ದೂರನ್ನ ಕೊಟ್ಟಿರುವಂತ ದೂರಿನ ಆಧಾರದಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ರಸ್ತೆ ಏನ್ ಕಾಣ್ತಾ ಇದೆ ಈ ಒಂದು ರಸ್ತೆಯ ಮೂಲಕವೇ ಒಂದು 500 ಮೀಟರ್ ದೂರಕ್ಕೆ ಹೋಗಿದ್ರೆ ಬೆಂಗಳೂರು ಮೈಸೂರು ಹಳೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಸಾಕ್ತಾ ಇತ್ತು. ಅದರ ಮೂಲಕವಾಗಿ ಇವರು ಬೆಂಗಳೂರಿಗೆ ತೆರಳಬೇಕಾಗಿತ್ತು. ಕೆಲವೊಂದಿಷ್ಟು ಲ್ಯಾಂಡ್ ಇಶ್ಯೂ ಹಿನ್ನೆಲೆಯಲ್ಲಿ ಈ ಒಂದು ಅಟ್ಯಾಕ್ ಆಗಿರ್ಬೋದು ಅನ್ಕೊಂತಿದ್ರೆ, ಮತ್ತೊಂದು ಕಡೆ ಭೂಗತ ಲೋಕ ಕೂಡ ಎಂಟ್ರಿ ಆಗಿದೆ. ಅಂದ್ರೆ ಈಗಾಗಲೇ ಮುತ್ತಪ್ಪರೈ ಅವರಿಗೆ ಸಾಕಷ್ಟು ಎನಿಮಿಸ್ಗಳಿದ್ರು. ಆ ಹಿನ್ನೆಲೆಯಲ್ಲಿ ಏನಾದರೂ ಅಟ್ಯಾಕ್ ಆಗಿದೆಯಾ ಅನ್ನೋ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಬೇರೆ ಬೇರೆ ರೀತಿಯ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.